ದಯವಿಟ್ಟು ಎಲ್ಲರೂ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ನಿಮ್ಗೆ ಇಷ್ಟ ಆದರೆ ಈ ಚಾನಲ್ಗೆ ಜಾಯ್ನ್ ಆಗಿ. ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಎಲ್ಲರೂ ಶೇರ್ ಮಾಡಿ. ಸ್ವತಂತ್ರ ಪತ್ರಿಕೋದ್ಯಮವನ್ನು ಬೆಂಬಲಿಸಿ. ನನ್ನ ಯುಕ್ತಿಗೆ ನಿಮ್ಮ ಶಕ್ತಿಯೇ ಶ್ರೀರಕ್ಷೆ. ಹಲೋ, ಹಾಯ್, ನಮಸ್ಕಾರ ಸ್ನೇಹಿತರೆ. ಮಿಡಲ್ ಈಸ್ಟ್ನ ರಕ್ತಪಾತಕ್ಕೆ ಒಂದಿಷ್ಟು ಉತ್ತರಗಳು ಬೇಕಾಗ್ತದೆ ಅಂತಲೇ ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ. ಮಿಡಲ್ ಈಸ್ಟ್ನ ರಕ್ತಪಾತ, ಅದರಲ್ಲೂ ಲಕ್ಷಾಂತರ ಮಕ್ಕಳು ಯಾವ ಥರ ಹೆಣ ಆಗಿಬಿದ್ರಂದರೆ ನೋಡೋಕ್ಕೆ ಆಗೋದಿಲ್ಲ. ಪರಮ ಕ್ರೌರ್ಯ ಅದು. ಕೈ ಇಲ್ಲ, ಕಾಲಿಲ್ಲ, ಬಾಡಿ ಛಿದ್ರ, ರಕ್ತದ ಮಡುವು, ಎಳೆ ಮಕ್ಕಳು, ನವಜಾತ ಶಿಶುಗಳು ಕಟ್ಟಡದ ಅವಶೇಷಗಳಡಿ ಬಾಂಬ್ ಬಿದ್ದು ಬ್ಲಾಸ್ಟ್ ಆಗಿ ಅದರ ಒಳಗಡೆ ನರಳುತ್ತಿರುವಂಥ ಆರ್ತನದ ಆ ಕೂಗು, ಆ ಪ್ರೇಯರು, ಆ ಮೆಹದಿ, ಏನೇನೇನೇನೇನೋ ಕಥೆಗಳೆಲ್ಲ ನಾವು ನೋಡ್ತಾ ಬಂದ್ವಿ, ಕೇಳ್ತಾ ಬಂದ್ವಿ. ಕೆಲವರಿಗೆ ಆ ರಕ್ತಪಾತ ನೋಡಿ ಸಂಭ್ರಮ, ಖುಷಿ ಸಾಯ್ತಾರೋ ಸಾಬ್ರಲ್ವಾ ಅಂತ. ಇನ್ನು ಕೆಲವರಿಗೆ ಅಯ್ಯೋ ಏನಪ್ಪ ಇದು ಈ ಥರ ಆಗ್ತಾ ಇದೆಯಲ್ಲ, ಏನಪ್ಪ ಇದು ಕ್ರೌರ್ಯ ಅನ್ನುವಷ್ಟು ಸಂಕಟ. ಅವ್ರದ್ದೇ ಆದಂಥ ಪ್ರೇಯರು, ದುವಾ. ಸ್ನೇಹಿತರೆ, ಇದು ಮಿಡಲ್ ಈಸ್ಟಿನ ಕತೆ. ಇದಕ್ಕೆ ಸಂಬಂಧಪಟ್ಟಂಥ ಅನೇಕ ವಿಚಾರಗಳನ್ನು ನಾನು ನನ್ನ ಯೂಟ್ಯೂಬ್ ಚಾನಲಲ್ಲಿ ಅದಾಗಲೇ ಮಾತಾಡಿದ್ದೀನಿ. ಅದಕ್ಕೆ ಸಂಬಂಧಪಟ್ಟಂಥ ಲಿಂಕನ್ನು ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ. 1-2-3 ಲಿಂಕ್ ಹಾಕಿರ್ತೀನಿ. ದಯವಿಟ್ಟು ನೋಡಿ. ಇಸ್ರೇಲ್ ಮತ್ತು ಆ ಮಿಡಲ್ ಈಸ್ಟಿನ ಸಂಘರ್ಷ ಏನು, ಆ ಕಾನ್ಫ್ಲಿಕ್ಟ್ ಏನು, ಆ ಕಾನ್ಫ್ಲಿಕ್ಟ್ ಎಲ್ಲಿಂದ ಎಲ್ಲಿವರೆಗೆ ಹೋಗಿ ಎಲ್ಲಿಗೆ ತಲುಪಿ ಈಗ ಎಲ್ಲಿಗೆ ಬಂದುಬಿಟ್ಟಿದೆ. ಇವತ್ತು ನಾನು ಹೇಳಕ್ಕೆ ಬಂದಿರೋದು ಬೆಂಜಮಿನ್ ನೆತನ್ಯಾಹು ನಿವಾಸದ ಮೇಲೆ ನಡೆದಿರುವಂಥ 2ನೇ ದಾಳಿಯ ಬಗ್ಗೆ. ಅಷ್ಟು ಮಾತ್ರ ವಿವರವನ್ನು ಕೊಡ್ತೀನಿ. ಇಡೀ ಸ್ಟೋರಿಯನ್ನು ಹೇಳಕ್ಕೆ ಹೋದರೆ ಮತ್ತೆ ಗಂಟೆ ಆಗುತ್ತೆ. ಅದಾಗಲೇ ಹೇಳಿರೋದ್ರಿಂದನೇ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕಿದ್ದೀನಿ, ನೋಡಿ ಅಂತ ಹೇಳ್ತಾ ಇರೋದು. ಸ್ನೇಹಿತರೆ, ಮಿಡಲ್ ಈಸ್ಟಿನ ರಕ್ತಪಾತ ಯಾಕೆ ಶುರುವಾಯಿತು, ಎಲ್ಲಿಂದ ಶುರುವಾಯಿತು? 1948ರಲ್ಲಿ ಇಸ್ರೇಲ್ ಅನ್ನುವಂಥ ದೇಶ ಅಲ್ಲಿ ಬಲವಂತವಾಗಿ ಬಂದು ಕೂತ ಮೇಲೆ ಇಷ್ಟು ಜಾಗ ಸಾಕು ಅಂತ ಬಂದಂಥ ಇಸ್ರೇಲ್ ಇಡೀ ಪ್ಯಾಲೆಸ್ಟೈನ್ ಅಪೋಸಿಷನ್ ತಗೊಂಡು ಅಲ್ಲೆಲ್ಲ ವೆಸ್ಟ್ ಬ್ಯಾಂಕ್ನ ಇಷ್ಟ ಆಗಿಟ್ಟು ಗಾಜಾ ಪಟ್ಟಿಯನ್ನು ಕೂಡ ಬಿಡದೆ ವಶಪಡಿಸಿಕೊಳ್ಳಬೇಕೆಂದು ಸತತವಾಗಿ ಬಾಂಬ್ ದಾಳಿಯನ್ನು ಮಾಡಿ ಹಮಾಸು ಇಸ್ರೇಲ್ ಅಂತೇಳಿ ಲಕ್ಷಾಂತರ ಮಕ್ಕಳು ಸೇರಿ ಲಕ್ಷಾಂತರ ಜನರನ್ನು ಕೊಂದಂತಹ ಅಪಕೀರ್ತಿ, ಅಪಖ್ಯಾತಿ ಮತ್ತು ಕ್ರೌರ್ಯ, ಅದನ್ನು ಇಸ್ರೇಲ್ ಸ್ವೀಕಾರ ಮಾಡಲೇಬೇಕಾಗತ್ತೆ. ಅದೇ ಥರ ಯುದ್ಧ ಅಂದಮೇಲೆ ಒಬ್ಬರು ಮಾತ್ರ ಬಾಂಬ್ ಹಾಕ್ತಾರೆ, ಒಬ್ಬರು ಮಾತ್ರ ರಾಕೆಟ್ ಬಿಡ್ತಾರೆ. ಈ ಕಡೆಯವರು ಆರಾಮಲ್ಲಿ ಕೂತಿರ್ತಾರಂತೇನಿಲ್ಲ. ಆ ಕಡೆಯಿಂದನೂ ಬಾಂಬ್ ಬರುತ್ತೆ, ಆ ಕಡೆಯಿಂದನೂ ರಾಕೆಟ್ ಬರುತ್ತೆ. ಇಸ್ರೇಲ್ನಲ್ಲಿರುವಂತಹ ಎಷ್ಟೋ ಜನ ಸತ್ತೋಗಿದ್ದಾರೆ, ಅದೆಷ್ಟೋ ಮಕ್ಕಳು ಸತ್ತೋಗಿದ್ದಾರೆ. ಯುದ್ಧ ಅನ್ನೋದೇ ಕ್ರೌರ್ಯ, ಯುದ್ಧದಿಂದ ವಿನಾಶ ಅದು ಆಗ್ತಾ ಇದೆ. ನಿಮಗೆ ಗೊತ್ತಿರಬಹುದು, ಹಿಜ್ಬುಲ್ಲಾ, ಹೌತಿ, ಹಮಾಸು ಇವೆಲ್ಲದೂ ಕೂಡ ಬಂಡುಕೋರರ ಗುಂಪು ಅಂತಾರೆ, ಉಗ್ರರ ಗುಂಪು ಅಂತಾರೆ, ಹೋರಾಟಗಾರರ ಗುಂಪು ಅಂತ ಹೇಳ್ತಾರೆ. ಒಂದು ರಾಜ್ಯದಲ್ಲಿ, ಒಂದು ದೇಶದಲ್ಲಿ ಹುಟ್ಟಿಕೊಂಡಂತಹ, ಆ ದೇಶದ ಮೇಲೆ ಆಗುತ್ತಿರುವಂತಹ ದೌರ್ಜನ್ಯದ ವಿರುದ್ಧ ಹುಟ್ಟಿಕೊಂಡಂತಹ ಕ್ರಾಂತಿಕಾರಿ ಸಂಘಟನೆಗಳದು. ಆ ಸಂಘಟನೆಗಳನ್ನು ಫೈನಾನ್ಸ್ ಮಾಡುತ್ತಾ ಸಾಕಿ ಸಲಹುತ್ತಿದ್ದದ್ದು ಇರಾನ್ ಅನ್ನೋದು ಎಲ್ಲರೂ ಮಾಡುತ್ತಿರುವಂಥ ವಾದ. ಇರಾನ್ ಸಾಕಿ ಸಲಹುತ್ತಿರುವ ಸಂಘಟನೆಗಳಿದು. ಇಸ್ರೇಲ್ ಹಾಗಾದರೆ ಇಲ್ಲಿವರೆಗೂ ಯುದ್ಧ ಮಾಡ್ತಾ ಬಂದಿದ್ದು ಯಾವುದೇ ದೇಶದ ವಿರುದ್ಧ ಅಲ್ಲ. ಇಸ್ರೇಲ್ ಇಲ್ಲಿವರೆಗೂ ಯುದ್ಧ ಮಾಡಿ ದಕ್ಕಿಸಿಕೊಳ್ಳುತ್ತಿದ್ದದ್ದು ಅಥವಾ ಯಶಸ್ಸು ಸಾಧಿಸುತ್ತಿದ್ದು, ಇಸ್ರೇಲ್ ಅನ್ನೋದು ಜಗತ್ತಿನ ಬಲಿಷ್ಠ ರಾಷ್ಟ್ರ ಅನ್ನುವಂಥ ಮಾರ್ಕೆಟ್ ಸೃಷ್ಟಿಯಾಗಿದ್ದು ಕೇವಲ ಅದು ಸಂಘಟನೆಗಳ ಮೇಲೆ ಮಾಡಿದ ಯುದ್ಧದ ಕಾರಣಕ್ಕೆ. ಯಾವುದೇ ಕಾರಣಕ್ಕೂ ಒಂದು ದೇಶದ ಮೇಲಿನ ಯುದ್ಧಗಳಲ್ಲ, ಯಾವುದೇ ಕಾರಣಕ್ಕೂ ಒಂದು ದೇಶದ ವಿರುದ್ಧ ಅದು ಯುದ್ಧ ಮಾಡೇ ಇಲ್ಲ. ಆದರೆ ನಮ್ಮ ಮಾಧ್ಯಮ ಸೇರಿದಂತೆ ಅನೇಕರ ವೈಭವೀಕರಣ, ಅತ್ಯಂತ ಬಲಿಷ್ಠ ರಾಷ್ಟ್ರ ಎನ್ನುವ ಬೆನ್ನು ತಟ್ಟುವ ಪ್ರವೃತ್ತಿಗಳೆಲ್ಲ ಕಾಮನ್ ಬಿಡಿ. ನಾವು ನೋಡ್ತಾ ಇದ್ದಂತೆ ನಮ್ಮ ರಾಜ್ಯದಲ್ಲೇ ಅನೇಕ ವಿಚಾರಗಳಿಗೆ ಯಾವ ರೀತಿಯ ಬಣ್ಣವನ್ನು ಕಟ್ಟಿ ಇವರು ಸುದ್ದಿ ಮಾಡ್ತಾರೆ, ಅದು ನಿಮಗೆ ಗೊತ್ತೇ ಇರಲಿ. ಸ್ನೇಹಿತರೆ, ಇಸ್ರೇಲು ಇದೇ ಥರ ಇರಾನ್ ಕೃಪಾಪೋಷಿತ ಸಂಘಟನೆಗಳ ಮೇಲೆ ದಾಳಿ ಮಾಡ್ತಾ ಇತ್ತು. ಅದು ಮುಂದೆ ಇರಾನ್ ಬುಡಕ್ಕೆ ಹೋಗುತ್ತೆ. ಅದು ಹೆಂಗಂದರೆ ಹಮಾಸು, ಹಿಜ್ಬುಲ್ಲಾ ಈ ಲೀಡರ್ಗಳನ್ನೇ ಕೊಲೆ ಮಾಡೋದು, ಅದು ಇರಾನೇ ಹೋಗಿ ಕೊಲೆ ಮಾಡುವಂತಹ, ತನ್ನ ಮೊಸಾದನ್ನು ಬಿಟ್ಟು ಹತ್ಯೆ ಮಾಡುವಂತಹ ಕ್ರೌರ್ಯಕ್ಕೆ ಕೈ ಹಾಕ್ತೋ ಇರಾನ್ ಸ್ವಲ್ಪ ಸೀರಿಯಸ್ ಆಗುತ್ತೆ. ಇರಾನ್ ಅನ್ನೋದು ಒಂದು ದೇಶ. ಇರಾನ್ ದೇಶದ ಕಥೆಯೇ ಬೇರೆ, ಅಲ್ಲಿರುವಂಥ ಅತ್ಯಾಧುನಿಕ ಶಸ್ತ್ರಾಸ್ತ್ರಗಳು ಬೇರೆ. ಅಲ್ಲಿನ ಡ್ರೋನ್ ಅನ್ವೇಷಣೆಯನ್ನು ಈಗಲೂ ಇಸ್ರೇಲ್ ಕೆಲವು ಮಾಡೋಕ್ಕಾಗಲಿಲ್ಲ. ಆ ಮಟ್ಟಿಗೆ ಶಸ್ತ್ರಾಸ್ತ್ರಗಳನ್ನು ಹೇರ್ಕೊಂಡು ಅದರ ಜೊತೆ ಗಾಡ್ ಗಿಫ್ಟು, ಆ ಪರ್ವತಗಳು, ಅದರ ಭೌಗೋಳಿಕ ಲಕ್ಷಣಗಳು, ಅಲ್ಲಿರುವಂತಹ ವಾತಾವರಣ, ಇವೆಲ್ಲದೂ ಕೂಡ ಇರಾನ್ಗೆ ಬಹಳ ದೊಡ್ಡ ಶಕ್ತಿ. ಜೊತೆಗೆ ಯುರೋಪ್, ಆಫ್ರಿಕಾ ಮತ್ತು ಏಷ್ಯಾ ಖಂಡಕ್ಕೆ ಕೊಂಡಿ ಇದ್ದ ಹಾಗೆ ಇರಾನ್. ಈ 3 ಖಂಡಗಳ ವ್ಯಾಪಾರಕ್ಕೆ ಮತ್ತು ಎಲ್ಲ ರೀತಿಯ
ಓಡಾಟಕ್ಕೆ ಅನುಕೂಲ ಆಗಿರುವಂತಹ ಏಕೈಕ ಮಾರ್ಗವೇ ಇರಾನ್. ಹಾಗಾಗಿ ಇರಾನ್ ಮೇಲೆ ಯುದ್ಧ ಆಗೋದು ಅಥವಾ ಇರಾನ್ ಮೇಲೆ ಯುದ್ಧ ಮಾಡೋದು ಅಷ್ಟು ಸುಲಭ ಅಲ್ಲ. ಅದು ಶತಮಾನಗಳಿಂದನೇ ಸಾಧ್ಯ ಆಗಲಿಲ್ಲ. ಈಗ ಇಸ್ರೇಲ್ ಇರಾನ್ ಹಾರಿಸಿದಂತಹ 100 ರಾಕೆಟ್ಗೆ ವಿರುದ್ಧವಾಗಿ ಇರಾನ್ನನ್ನು ಭೂಪಟದಿಂದನೇ ಅಳಿಸಿ ಹಾಕುತ್ತೆ ಅಂತ ಹೇಳಿಬಿಟ್ಟು ನ್ಯೂಸ್ ಸೆನ್ಸ್ಗಳು ಮಾಡ್ತಾ ಇದ್ದದನ್ನು ನಾವು ನೋಡಿದ್ವಿ. ಅದೆಲ್ಲದ ಸುಳ್ಳು. ಇರಾನ್ ಮೇಲೆ ಅಷ್ಟು ಸುಲಭಕ್ಕೆ ಯಾವ ದೇಶಕ್ಕೂ ಯುದ್ಧ ಮಾಡೋಕ್ಕೆ ಆಗಲ್ಲ, ಯುದ್ಧ ಮಾಡೋಕ್ಕೂ ಹೋಗಲ್ಲ. ಯುದ್ಧ ಆದರೆ ಇರಾನ್ ಗೆಲ್ಲುತ್ತೋ, ಅವ್ರು ಗೆಲ್ತಾರೋ, ಇವ್ರು ಸೋಲ್ತಾರೋ, ಅವ್ರು ಸೋಲ್ತಾರೋ ಅನ್ನೋದಕ್ಕಿಂತನೂ ಇಡೀ ಪ್ರಪಂಚವೇ ಸೋತ್ ಹೋಗುತ್ತೆ. ಇಡೀ ಪ್ರಪಂಚದ ಎಕಾನಮಿಯೇ ಏರುಪೇರಾಗುತ್ತೆ. ಇಡೀ ಪ್ರಪಂಚದ ಎಕಾನಮಿಯೇ ಆಲ್ಮೋಸ್ಟ್ ಸತ್ತು ಹೋಗ್ಬೋದು. ಅಷ್ಟು ಈಸಿ ಅಲ್ಲ. ಅದು ಇರಾನ್ಗೂ ಚೆನ್ನಾಗಿ ಗೊತ್ತಿದೆ. ಹಾಗೆ ಇರಾನ್ ಮೇಲೆ ನಾವು ಯುದ್ಧ ಮಾಡಬೇಕು ಅಂತ ಮಾತನಾಡೋರಿಗೂ ಗೊತ್ತಿದೆ. ಆದರೆ ನಮ್ಮ ದೇಶದ ಅಥವಾ ನಮ್ಮ ರಾಜ್ಯದ ಮಾಧ್ಯಮಗಳಿಗೆ ಗೊತ್ತಿಲ್ಲ. ಯಾಕಂದರೆ ಓದ್ಕೊಳ್ಳಲ್ಲ. ಗೊತ್ತಿದ್ರೂ ಕೂಡ ಅದನ್ನು ತಿಳಿಸುವಂಥ ಪ್ರಯತ್ನ ಕೂಡ ಮಾಡಲ್ಲ. ಆದರೆ ನಾವು ಹಾಗೆ ಮಾಡೋದಕ್ಕೆ ಆಗೋದಿಲ್ಲ. ಸ್ನೇಹಿತರೆ, ಎಲ್ಲ ವಿಚಾರಗಳು ನಾನು ಅದಾಗಲೇ ಮಾತಾಡಾಗಿದೆ. ಅಡಿಯಿಂದ ಮುಡಿಯವರೆಗೂ ಮಾತಾಡಿದ್ದೀನಿ. ಎಲ್ಲ ವಿಚಾರಗಳನ್ನು ಹೇಳಿದ್ದೀನಿ. ಡಿಸ್ಕ್ರಿಪ್ಷನ್ ದಯವಿಟ್ಟು ನೋಡಿ. ಈಗ ಏನಾಗಿದೆ ಅಂದರೆ, ಇಸ್ರೇಲ್ನ ಉತ್ತರದ ಕೆಸರೇಲದಲ್ಲಿ ಬೆಂಜಮಿನ್ ನೆತನ್ಯಾಹು ಅವರ ಮನೆ ಇದೆ. ಕಳೆದ ಅಕ್ಟೋಬರ್ ತಿಂಗಳಲ್ಲಿ ಆ ಮನೆ ಮೇಲೆ ಡ್ರೋನ್ ದಾಳಿ ಆಗುತ್ತೆ. ಈಗ ಮತ್ತೆ 2 ರಾಕೆಟ್ಗಳು ಅವರ ನಿವಾಸದ ಬಳಿ ಸ್ಫೋಟ ಆಗಿದೆ. ಅವರ ನಿವಾಸವನ್ನೇ ಗುರಿಯಾಗಿಸಿಕೊಂಡು ಹಿಜ್ಬುಲ್ಲಾ ಸಂಘಟನೆ ಈ ದಾಳಿಯನ್ನು ಮಾಡ್ತಾ ಇದೆ ಅನ್ನೋದು ಈ ಕ್ಷಣಕ್ಕೆ ನಮಗೆ ಸಿಕ್ಕಿರುವಂಥ ಮಾಹಿತಿ. ಅಕ್ಟೋಬರ್ ತಿಂಗಳಲ್ಲಿ ಬೆಂಜಮಿನ್ ನೆತನ್ಯಾಹು ಮನೆ ಮೇಲೆ, ಅದು ಇಸ್ರೇಲ್ ಪ್ರಧಾನಿ, ತಲೆಯಲ್ಲಿ ಇಟ್ಕೊಳ್ಳಿ, ಇಸ್ರೇಲ್ ಪ್ರಧಾನಿ ಬೆಂಜಮಿನ್ ನೆತನ್ಯಾಹು ಮನೆ ಮೇಲೆ ನಡೆದಂತಹ ದಾಳಿ ಹಿಜ್ಬುಲ್ಲಾ ನಡೆಸಿದ ದಾಳಿ ಅಂತಾನೆ ಆಗಿತ್ತು. ಈಗ ನಡೆದಿರೋ ದಾಳಿ, ಈಗ ನಡೆಸಿರೋದು ಯಾರು ಅನ್ನೋದು, ಇರಾನ್ ಹಾರಿಸ್ತೋ, ಹೌತಿ ಹಾರಿಸ್ತೋ, ಹಿಜ್ಬುಲ್ಲಾ ಹಾರಿಸ್ತೋ, ಹಮಾಸ್ ಹಾರಿಸ್ತೋ ಅನ್ನೋದ್ರ ಬಗ್ಗೆ ಇನ್ನಷ್ಟೇ ವಿವರಗಳು ನಮಗೆ ಬರಬೇಕಾಗಿದೆ. ಆದರೆ ಆ ನಿವಾಸದಲ್ಲಿ ಬೆಂಜಮಿನ್ ನೆತನ್ಯಾಹು ಆಗಲಿ ಅವ್ರ ಕುಟುಂಬ ಆಗಲಿ ವಾಸ ಮಾಡ್ತಾ ಇಲ್ಲ. ಬೆಂಜಮಿನ್ ನೆತನ್ಯಾಹು ಹೆಚ್ಚು ಕಮ್ಮಿ ಆ ನಿವಾಸವನ್ನು ಬಿಟ್ಟು ಅಥವಾ ಯಾರಿಗೂ ಕಾಣಿಸಿಕೊಳ್ಳದೆ 1 ತಿಂಗಳಾಗ್ತಾ ಬಂತು. ಅವರು ಯಾವುದೋ ಬಾಂಬ್ ಶೆಲ್ಟರ್ನಲ್ಲಿ ತಲೆಮರೆಸ್ಕೊಂಡಿದ್ದಾರೆ ಅನ್ನೋ ಮಾಹಿತಿ ಕೂಡ ಇದೆ. ಯಾಕಂದರೆ ಇಸ್ರೇಲ್ ಹಾಗೂ ಆ ಮಿಡಲ್ ಈಸ್ಟ್ ಏನು ಸಂಘರ್ಷ ನಡೀತಿದೆ, ಆ ಸಂಘರ್ಷಕ್ಕೆ ಕಾರಣವೇ ಬೆಂಜಮಿನ್ ನೆತನ್ಯಾಹು. ಯಾಕಂದರೆ ಇಸ್ರೇಲ್ನಲ್ಲಿ ಆಡಳಿತ ಮಾಡಿಕೊಂಡು ಬಂದಂತಹ ಅಲ್ಲಿನ ಅನೇಕ ಪ್ರಧಾನಿಗಳ ಪೈಕಿ ಅತಿ ಹೆಚ್ಚಿನ ಯುದ್ಧದಾಹ, ಅತಿ ಹೆಚ್ಚಿನ ರಕ್ತದಾಹ ಇರುವಂಥ ವ್ಯಕ್ತಿ ಬೆಂಜಮಿನ್ ನೆತನ್ಯಾಹು. ಬೆಂಜಮಿನ್ ನೆತನ್ಯಾಹು ಕಾರಣಕ್ಕೆ ಈ ಮಟ್ಟಿಗಿನ ಸಂಘರ್ಷ ನಡೀತಿದೆ, ಈ ಮಟ್ಟಿಗಿನ ಕ್ರೌರ್ಯ ನಡೀತಿದೆ ಅಂತ ಆ ಬಂಡುಕೋರರ ಅಥವಾ ಆ ಹೋರಾಟಗಾರರ ಗುಂಪು ತೀರ್ಮಾನ ಮಾಡಿದೆ. ಇರಾನ್ ಸೇರಿದಂತೆ ಅನೇಕರು ಇಸ್ರೇಲಿನ ಬೆಂಜಮಿನ್ ನೆತನ್ಯಾಹು ಅವರನ್ನೇ ಗುರಿಯಾಗಿಸಿ ಮಾತನಾಡ್ತಾ ಇದ್ದಾರೆ. ಈಗ ಗುರಿಯಾಗಿಸಿ ದಾಳಿ ನಡೀತಾ ಇದೆ. ಈ ದಾಳಿಗೆ ಹೆದರಿದ್ದ ಬೆಂಜಮಿನ್ ನೆತನ್ಯಾಹು ತಲೆಮರೆಸಿಕೊಂಡಿದ್ದಾರೆ ಅನ್ನೋದು ಸದ್ಯದ ಸುದ್ದಿ. ಅದು ನಿಜನೋ ಸುಳ್ಳು ಅನ್ನೋದು ನಾವು ಕಾದ್ ನೋಡೋಣ. ಯಾಕಂದ್ರೆ ಇವಿಷ್ಟು ಮಾಹಿತಿಗಳು ಮಿಡಲ್ ಈಸ್ಟಿನ ನಂಬಿಕಸ್ಥ ವೆಬ್ಸೈಟ್ಗಳ ಕಡೆಯಿಂದ ಬಂದಿರೋದು. ಅದನ್ನು ಓದಿನೇ ನಾನು ನಿಮಗೆ ಈ ಮಾಹಿತಿನ ಹೇಳ್ತಿರೋದು. ನಾನು ನನ್ನ ರಾಜ್ಯದ ಅಥವಾ ನನ್ನ ದೇಶದ ಮಾಧ್ಯಮಗಳ ಸುದ್ದಿಗಳನ್ನು, ಇದಕ್ಕೆ ಸಂಬಂಧಪಟ್ಟಂಥ ಸುದ್ದಿಗಳನ್ನು ಓದೋದು ಬಿಟ್ಟು ಭಾಳ ಟೈಮ್ ಆಯಿತು. ಯಾಕಂದರೆ ಇಲ್ಲಿ ಇವರು ಯಾರನ್ನ ವೈಭವೀಕರಿಸ್ತಾರೆ, ಇವರು ಯಾರ ರಕ್ತವನ್ನು ಹೆಚ್ಚು ಎಂಜಾಯ್ ಮಾಡಿ ಸವಿತಾರೆ ಅನ್ನೋದ್ರ ಬಗ್ಗೆ ನಮಗೆ ಅರಿವಿದೆ. ಇವರಿಗೆ ಯಾರು ಸಾಯಬೇಕು, ಯಾರು ಮಾತ್ರ ಸಾಯಬೇಕು ಅನ್ನುವಂಥ ಹಂಬಲ ಮತ್ತು ಹಪಾಹಪಿ ಇದೆಯಲ್ಲ, ಅದು ಗೊತ್ತಿರೋದ್ರಿಂದನೇ ಇವರ ಯಾವ ವಿಚಾರವನ್ನು ನಾನು ಸೀರಿಯಸ್ ತಗೊಳ್ಳಲ್ಲ, ಯಾವುದನ್ನು ಕೂಡ ನಾನು ಓದೋಕ್ಕೆ ಹೋಗೋದಿಲ್ಲ. ಸ್ನೇಹಿತರೆ, ಇನ್ನೊಮ್ಮೆ ಹೇಳ್ತೀನಿ, ನಿಮಗೆ ಮಿಡಲ್ ಈಸ್ಟಿಗೆ ಸಂಬಂಧಪಟ್ಟಂತಹ ವಾಸ್ತವ ಚಿತ್ರಣ ಬೇಕಂದರೆ ನನ್ನ ಡಿಸ್ಕ್ರಿಪ್ಷನ್ನಲ್ಲಿ ಅದರ ಲಿಂಕ್ ಕೊಟ್ಟಿರ್ತೀನಿ. ಮತ್ತೊಮ್ಮೆ ನೋಡಿ, ಕಂಪ್ಲೀಟಾಗಿ ತಿಳ್ಕೊಳ್ಳಿ. 1-2-3 ಲಿಂಕ್ ಕೊಟ್ಟಿರ್ತೀನಿ. ಅಷ್ಟನ್ನು ಕೂಡ ನೀವು ನೋಡ್ತಾ ಹೋದರೆ ನಿಮಗೆ ಸಂಪೂರ್ಣವಾದಂತಹ ವಿವರಗಳು ಸಿಗ್ತವೆ. ಸದ್ಯಕ್ಕೆ ಬೆಂಜಮಿನ್ ನೆತನ್ಯಾಹು ಮನೆ ಮೇಲೆ ದಾಳಿ ಆಗಿದೆ, ಬಾಂಬ್ ದಾಳಿ ಆಗಿದೆ, 2ನೇ ಬಾರಿ ದಾಳಿ ಆಗಿದೆ. 2 ಬಾರಿ ದಾಳಿ ಆದಾಗಲೂ ಅಲ್ಲಿ ಬೆಂಜಮಿನ್ ನೆತನ್ಯಾಹು ಆಗಲಿ ಅವರ ಕುಟುಂಬದವ್ರು ಇರಲಿಲ್ಲ. ಅವರು ತಲೆಮರೆಸ್ಕೊಂಡಿದ್ದಾರೆ, ಅವರು ಬಾಂಬ್ ಶೆಲ್ಟರ್ನಲ್ಲಿ ಇದ್ದಾರೆ ಅನ್ನುವಂಥ ಮಾಹಿತಿ ಇದೆ. ಈಗ ಅಮೆರಿಕದಲ್ಲಿ ಹೊಸ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಬಂದಿರೋದು. ಡೊನಾಲ್ಡ್ ಟ್ರಂಪ್ ತಲೆ ಕೆಟ್ಟವನು, ಅವನಷ್ಟು ಸುಲಭ ಬಿಡಲ್ಲ, ಇರಾನ್ನ ನಾಶ ಮಾಡ್ತಾನೆ, ಮಿಡಲ್ ಈಸ್ಟಿನ ಎಲ್ಲ ಮುಸ್ಲಿಂ ರಾಷ್ಟ್ರಗಳನ್ನು ಹಾಗೆ ಬಡ್ದು ಬಾಯಿಗೆ ಹಾಕೋತಾನೆ. ಅಷ್ಟೇ ಈಸಿ ಇಲ್ಲ. ಅಮೆರಿಕದ ಆರ್ಥಿಕ ಸ್ಥಿತಿಯಿಂದ ಹಿಡಿದು ಎಲ್ಲ ಸ್ಥಿತಿಯೇ ತುಂಬ ಚಿಂತಾಜನಕ ಆಗಿದೆ. ಆ ಕಡೆ ಫೋಕಸ್ ಮಾಡ್ತಾರೆ ಡೊನಾಲ್ಡ್ ಟ್ರಂಪು. ಹಾಗಂತ ಇಸ್ರೇಲ್ನ ಬಿಟ್ಟು ಹೋಗ್ತಾರೆ, ಇಸ್ರೇಲ್ ಕಡೆ ತಲೆ ಕೆಡಿಸ್ಕೊಳ್ಳಲ್ಲ. ಈ ಚರ್ಚೆ ಕೂಡ ಮಾಡೋದು ಅಪ್ರಸ್ತುತ. ಯಾಕಂದರೆ ಇಸ್ರೇಲ್ ಹಾಗೂ ಅಮೆರಿಕ ಒಂದೇ ಆತ್ಮ ಇರುವಂಥ 2 ದೇಹ. ಇದೇ ಬೈಡನ್ ಒಂದು ಮಾತು ಹೇಳಿದ್ರೆ ನೆನಪಿದೆಯಾ? ಹಳೆಯ ಅಧ್ಯಕ್ಷ ಏನು ಹೇಳಿದ್ರೆ ಹೇಳಿ, ಇಸ್ರೇಲ್ ಅನ್ನುವಂಥ ಒಂದು ರಾಷ್ಟ್ರ ಇಲ್ಲದೇ ಇದ್ದಿದ್ರೆ ನಾವೇ ಇಸ್ರೇಲ್ನ ಸೃಷ್ಟಿ ಮಾಡ್ತಿದ್ವಿ ಅಂತ. ಅಮೇರಿಕ ದೊಡ್ಡ ATM ಕಾರ್ಡ್ ಇಸ್ರೇಲ್ ಅಂತ ಕರೀತಾರೆ, ಅಮೇರಿಕದ ಆತ್ಮ ಇಸ್ರೇಲ್ ಅಂತ ಕರೀತಾರೆ. ಅದರಲ್ಲಿ ಯಾವುದೇ ಅನುಮಾನ ಇಲ್ಲ. ಇಸ್ರೇಲಿನ ಎಲ್ಲ ಆಕ್ಟಿವಿಟೀಸ್ ಹಿಂದೆ ಅಮೆರಿಕದ ನಾಡಿ ಮಿಡ್ತಾ ಇದೆ. ಇದನ್ನು ನೀವೆಲ್ಲ ತಲೆಯಲ್ಲಿ ಇಟ್ಕೊಳ್ಳಿ. ಒಟ್ನಲ್ಲಿ ಮಿಡಲ್ ಈಸ್ಟಿನ ಸಂಘರ್ಷ ಈಗ ಇಸ್ರೇಲ್ ಅಧ್ಯಕ್ಷ ಬೆಂಜಮಿನ್ ನೆತನ್ಯಾಹು
ನಿವಾಸದವರೆಗೂ ಬಂದು ಬ್ಲಾಸ್ಟ್ ಆಗಿದೆ. ಮುಂದೇನಾಗುತ್ತೆ ಕಾದು ನೋಡೋಣ. ನಮಸ್ಕಾರ. ದಯವಿಟ್ಟು ಎಲ್ಲರೂ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ನಿಮ್ಗೆ ಇಷ್ಟ ಆದರೆ ಈ ಚಾನಲ್ಗೆ ಜಾಯ್ನ್ ಆಗಿ. ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಎಲ್ಲರೂ ಶೇರ್ ಮಾಡಿ. ಸ್ವತಂತ್ರ ಪತ್ರಿಕೋದ್ಯಮವನ್ನು ಬೆಂಬಲಿಸಿ. ನನ್ನ ಯುಕ್ತಿಗೆ ನಿಮ್ಮ ಶಕ್ತಿಯೇ ಶ್ರೀರಕ್ಷೆ.